ನಮಸ್ಕಾರ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸುವ ಮಾಹಿತಿ ಏನೆಂದರೆ, ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವ ಕೊನೆಯ ಅವಕಾಶವನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಡೇಟ್ ಅನೌನ್ಸ್ ಮಾಡಿದ್ದಾರೆ. ಅಂದರೆ ನಿಮ್ಮ ಒಂದು ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಲು ಡಿಸೆಂಬರ್ 31ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಆದ್ದರಿಂದ ಬೇಗನೆ ನಿಮ್ಮ ಒಂದು ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವ ಮೂಲಕ ನಿಮ್ಮ ಒಂದು ಪಾನ್ ಕಾರ್ಡನ್ನು ಇನ್ಆ್ಯಕ್ಟಿವ್ ಆಗಿ ಆಗದೇ ಇರಲು ಬೇಗನೆ ಆಧಾರ್ ಕಾರ್ಡನ್ನು ಪಾನ್ ಕಾರ್ಡ್ಗೆ ಲಿಂಕ್ ಮಾಡಿ. ಇಲ್ಲವಾದಲ್ಲಿ ನೀವೇನಾದರೂ ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡದೇ ಇದ್ದಲ್ಲಿ ಜನವರಿ 1, 2026ರಿಂದ ನಿಮ್ಮ ಒಂದು ಪಾನ್ ಕಾರ್ಡ್ ನಿಷ್ಕ್ರಿಯವಾಗುತ್ತದೆ. ಆವಾಗ ನಿಮ್ಮ ಪ್ರತಿಯೊಂದು ಹಣಕಾಸಿನ ವ್ಯವಹಾರಗಳು ನಿಲ್ಲುತ್ತವೆ. ಆದ್ದರಿಂದ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಆಗಿರ್ಬೋದು ಅಥವಾ ನೀವು ಯಾವುದೇ ಒಂದು ಪಾನ್ ಕಾರ್ಡ್ ಕೊಟ್ಟು ಸ್ಕೀಮ್ ಏನಾದರೂ ಪಡ್ಕೊಂಡಿದ್ದರೆ ಪ್ರತಿಯೊಂದು ಪಾನ್ ಕಾರ್ಡಿನ ಆಧಾರಿತ ಸೇವೆಗಳೇನಿರ್ತವೆ ಅವೆಲ್ಲವೂ ನಿಲ್ಲುತ್ತವೆ. ಆದ್ದರಿಂದ ಬೇಗನೆ ಈ ಒಂದು ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕನ್ನು ಮಾಡಿಕೊಳ್ಳಿ. ನೋಡಿ ವೀಕ್ಷಕರೇ, ಮೊದಲಿಗೆ ನೀವು ಈ ಫಿಲ್ಲಿಂಗ್ ಅಂತೇಳಿ ಆನ್ಲೈನಲ್ಲಿ ಸರ್ಚ್ ಮಾಡಿ ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತೇಳಿ ಸರ್ಚ್ ಮಾಡಿದ ನಂತರ ಇಲ್ಲಿದೆ ನೋಡಿ, ಈ ಒಂದು ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುತ್ತೇನೆ. ಈ ಒಂದು ಲಿಂಕ್ ಮೂಲಕ ನೀವು ಈ ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ಇಲ್ಲಿ ಕೆಳಗಡೆ ಇಲ್ಲಿ ಆಪ್ಷನ್ ಇದೆ ನೋಡಿ, ಲಿಂಕ್ ಆಧಾರ್ ಅಂತೇಳಿ. ಈ ಒಂದು ಲಿಂಕ್ ಆಧಾರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಬಹುದಾಗಿದೆ. ಆನಂತರ ಇಲ್ಲಿ ಲಿಂಕ್ ಆಧಾರ್ ಸ್ಟೇಟಸ್ ಅಂತ ಆಪ್ಷನ್ ಇದೆಯಲ್ಲ, ನೀವು ಲಿಂಕ್ ಮಾಡಿದ ನಂತರ ಸ್ಟೇಟಸ್ ಏನಾಗಿದೆ ಅಂತೇಳಿ ಇಲ್ಲಿ ನೀವು ಚೆಕ್ ಮಾಡಿಕೊಳ್ಳಬಹುದು. ನೋಡಿ, ಲಿಂಕ್ ಆಧಾರ್ ಅಂತೇಳಿ ಸರ್ಚ್ ಮಾಡಿದಾಗ ಈ ಥರ ಒಂದು ನೆಕ್ಸ್ಟ್ ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ನೀವು ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಾದ್ರೆ 1000 ರೂಪಾಯಿ ಫೀ ಇರುತ್ತದೆ. ಆ ಫೀಯನ್ನು ನೀವು UPI ಮೂಲಕ ಪೇಮೆಂಟ್ ಮಾಡೋ ಮೂಲಕ ಲಿಂಕ್ ಮಾಡಿಕೊಳ್ಳಬಹುದಾಗಿದೆ. ನೀವು 1000 ರೂಪಾಯಿ ಫೀ ಇದೆ ಅಂತೇಳಿ ಏನಾದರೂ ಲಿಂಕ್ ಮಾಡದೇ ಇದ್ದಲ್ಲಿ ನಿಮ್ಮ ಎಲ್ಲ ಸೇವೆಗಳು ಬಂದಾಗುತ್ತೆ. ಆದ್ದರಿಂದ ಬೇಗನೆ ಈ ಒಂದು ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಕೊಳ್ಳಿ. ನೋಡಿ, ಇಲ್ಲಿ ನಿಮ್ಮ ಒಂದು ಪಾನ್ ಕಾರ್ಡನ್ನು ಎಂಟ್ರಿ ಮಾಡಿ ಅನಂತರ ಆಧಾರ್ ಕಾರ್ಡ್ ನಂಬರನ್ನು ಲಿಂಕ್ ಮಾಡಿ. ಇಲ್ಲಿ ಲಿಂಕ್ ಮಾಡಬೇಕಾದರೆ ನಿಮ್ಮ ಒಂದು ಪಾನ್ ಕಾರ್ಡ್ನಲ್ಲಿರುವಂಥ ಹೆಸರು ಮತ್ತು ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಹೆಸರು ಒಂದೇ ಆಗಿರಬೇಕು. ಆವಾಗ ಲಿಂಕ್ ಆಗುತ್ತದೆ. ಬೇಗನೆ ಪಾನ್ ಕಾರ್ಡ್ನಲ್ಲಿ ಬೇರೆ ಹೆಸರು ಅಥವಾ ಆಧಾರ್ ಕಾರ್ಡ್ನಲ್ಲಿ ಬೇರೆ ಹೆಸರಿದ್ದರೆ ಈಗಲೇ ಆಧಾರ್ ಸೆಂಟರಿಗೆ ಹೋಗಿ ತಿದ್ದುಪಡಿ ಮಾಡಿ. ಈ ಒಂದು ವಿಡಿಯೋವನ್ನು ಪ್ರತಿಯೊಬ್ಬರಿಗೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಅಂತ ಹೇಳ್ತಾ, ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.